ದೆಹಲಿಯಲ್ಲಿ ಪವರ್ ಫೈಟ್ ಫಿಕ್ಸ್. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ನಾಳೆ ದೆಹಲಿಗೆ ಸಿಎಂ ಪ್ರಯಾಣ. ಡಿಕೆಶಿಯು ಡೆಲ್ಲಿ ಯಾತ್ರೆ ಕೈಗೊಳ್ಳೋ ಸಾಧ್ಯತೆ ಇರೋದ್ರಿಂದ ಅಸಲಿ ಆಟ ಈಗ ಶುರು. ನಾಯಕತ್ವ ಗೊಂದಲಕ್ಕೆ ಬೀಳುತ್ತಾ ಫುಲ್ ಸ್ಟಾಪ್. ಸಂಪುಟ ಪುನರ್ರಚನೆ ಸರ್ಕಸ್ಗೆ ಅಂತಿಮ ರೂಪ ಸಿಗುತ್ತಾ? ಸಿಎಂ ಜೊತೆ ದೆಹಲಿಯಲ್ಲಿ ಹೈಕಮಾಂಡ್ ಏನ್ ಚರ್ಚಿಸುತ್ತೆ ಅನ್ನೋದೇ ಕುತೂಹಲ. ವಾಹನ ಸವಾರರಿಗೆ ಬಿಗ್ ಶಾಕ್. 10 ದಿನಗಳಲ್ಲಿ 4ನೇ ಬಾರಿ ದರ ಏರಿಕೆ. ಲೀಟರ್ ಪೆಟ್ರೋಲ್ಗೆ ₹2.61, ಡೀಸೆಲ್ಗೆ ₹2.71 ಹೆಚ್ಚಳ. 110ರ ಗಡಿ ದಾಟಿದ ಲೀಟರ್ ಪೆಟ್ರೋಲ್ ಬೆಲೆ. ನಿರಂತರ ದರ ಹೆಚ್ಚಳಕ್ಕೆ ವಾಹನ ಸವಾರರ ಆಕ್ರೋಶ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಆತಂಕ. ರಾಷ್ಟ್ರ ರಾಜಧಾನಿಯಲ್ಲೂ 100ರ ಗಡಿ ದಾಟಿದ ಪೆಟ್ರೋಲ್ ದರ. ಬೆಂಗಳೂರಲ್ಲಂತೂ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ₹110.93, ಡೀಸೆಲ್ ಪ್ರತಿ ಲೀಟರ್ಗೆ ₹98.80 ಏರಿಕೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದರೆ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚಾಗುತ್ತೆ. ಬಡವರು ಜನಸಾಮಾನ್ಯರು ಜೀವನ ನಡೆಸೋದು ಹೇಗೆ? ಬದುಕು ದುಸ್ತರವಾಗ್ತಾ ಇದೆ ಅಂತ ಜನರ ಆಕ್ರೋಶ. ಇಂಧನ ದರ ಏರಿಕೆಯಿಂದ ಕ್ಯಾಬ್ ಬಸ್ಗಳ ಮೇಲೆ ನೇರ ಪರಿಣಾಮ. ಟ್ರಾವೆಲ್ಸ್ ಅಸೋಸಿಯೇಷನ್ ಅಸಮಾಧಾನ. ಆರ್ಥಿಕ ಹೊರೆ ತಗ್ಗಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ. ಗ್ಯಾಸ್ ಸಿಲಿಂಡರ್ಗಾಗಿ 2 ದಿನದಿಂದ ಏಜೆನ್ಸಿ ಮುಂದೆ ಕ್ಯೂ. ರಾಯಚೂರಿನ ಸಾಲಗುಂದ ಗ್ರಾಮದಲ್ಲಿ ರಾತ್ರಿ ಇಡೀ ನಿದ್ದೆಗೆಟ್ಟ ಜನ. ಚಾಪೆ ದಿಂಬು ತಂದು ಕಾಯೋ ಪರಿಸ್ಥಿತಿ. ವಚನಾನಂದ ಶ್ರೀಗೆ ಪೋಕ್ಸೋ ಸಂಕಷ್ಟ. ಇವತ್ತು ವಿಚಾರಣೆಗೆ ಹಾಜರಾಗಲು ಪೊಲೀಸರ ನೋಟಿಸ್. 3ನೇ ಬಾರಿ ಸ್ವಾಮೀಜಿಗೆ ವಿಚಾರಣೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಮೂರಿಕಟ್ಟೆ ಮರು ನಿರ್ಮಾಣ ವಿವಾದ. 2 ಧರ್ಮದವರ ನಡುವೆ ತಿಕ್ಕಾಟ. ಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ. ಪೊಲೀಸರ ಹೈ ಅಲರ್ಟ್. ನಮ್ಮ ಕಾರ್ಯಕರ್ತರನ್ನ ಕೌನ್ಸಿಲರ್ಗಳನ್ನ ಮಾತನಾಡಿಸಲ್ಲ. ಸಚಿವ ಶರಣಪ್ರಕಾಶ್ ಪಾಟೀಲ್ ವಿರುದ್ಧ ಸ್ವಪಕ್ಷೀಯರಿಂದಲೇ ಆಕ್ರೋಶ. ಕರ್ನಾಟಕ ಪ್ರವಾಸದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. 2028ರ ಎಲೆಕ್ಷನ್ ಗೆಲ್ಲೋದಕ್ಕೆ ಗುರಿ. ರಾಜ್ಯ ಬಿಜೆಪಿ ನಾಯಕರಿಗೆ ಟಾರ್ಗೆಟ್ ಕೊಟ್ಟ ನಿತಿನ್ ನಬೀನ್. ಬಿರುಕು ಬಿದ್ದು ವಾಲಿದ ಶಾಲೆಯ ಬೃಹತ್ ಕಾಂಪೌಂಡ್. ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ದುಸ್ಥಿತಿ. ಮಕ್ಕಳ ಜೀವದ ಜೊತೆ ಶಿಕ್ಷಣ ಇಲಾಖೆ ಚೆಲ್ಲಾಟ. ಗರ್ಭಿಣಿ ಶೌಚಾಲಯದಲ್ಲಿದ್ದಾಗ ಫೋಟೋ ತೆಗೆದ ಅಪರಿಚಿತ. ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವ ಅಪೋಲೋ ಬೆಲೆನೆಸ್ ಚಾಂಪಿಯನ್ ಆಸ್ಪತ್ರೆಯಲ್ಲಿ ಘಟನೆ. ಕಾಮುಕನ ಮೊಬೈಲ್ ಪರಿಶೀಲನೆ ವೇಳೆ ಹಲವು ಮಹಿಳೆಯರ ಫೋಟೋ ವಿಡಿಯೋ ಪತ್ತೆ. ಸೋಲಾರ್ ತಂತಿ ಬೇಲಿ ದಾಟಲು ಕಾಫಿ ಗಿಡ ಕಿತ್ತೆಸೆದ ಕಾಡಾನೆಗಳು. ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡ ಸ್ಥಳೀಯರು. ಹಾಸನದ ಹೊಸಮನೆ ಗ್ರಾಮದಲ್ಲಿ ಅನುಕ್ಷಣ ಆತಂಕ. ರಾಜಧಾನಿ ಬೆಂಗಳೂರಿಗೆ ಇಂದು ರಾಮ್ ಚರಣ್ ಆಗಮನ. ಪೆದ್ದಿ ಸಿನಿಮಾದ ಬೃಹತ್ ಪ್ರೀ ರಿಲೀಸ್ ಇವೆಂಟ್. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರೋ ಶಿವಣ್ಣ ಈ ಕಾರ್ಯಕ್ರಮದ ಹೈಲೈಟ್. ಮೂಲಸೌಕರ್ಯದ ಕೊರತೆ. ರಾತ್ರಿ ವೇಳೆ ಓದಲು ಪರದಾಡುವ ಸ್ಥಿತಿ ನಿರ್ಮಾಣ. ಕೊಪ್ಪಳದಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಕಿಚ್ಚನ ಬಿಲ್ಲಾ ರಂಗ ಭಾಷಾ ಇನ್ನೂ ನಿಂತಿಲ್ಲ. ಈ ಚಿತ್ರದಲ್ಲಿ ನಾನು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದೀನಿ ಎಂದ ನಟ ಅರುಣ್ ಸಾಗರ್. ಅಷ್ಟರಲ್ಲೇ ಸಿನಿಮಾದ ಶೂಟಿಂಗ್ ಶುರುವಾಗಲಿದೆ ಅನ್ನೋ ಸುಳಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.